ಪ್ರೈಸ್ ಲಾರ್ಡ್. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಜಯದ ವಾಕ್ಯ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ. ಬನ್ನಿ, ಇವತ್ತಿನ ದಿನವು ಕರ್ತನಿಂದ ನೇಮಿಸಲ್ಪಟ್ಟಿದೆ. ಇದರಲ್ಲಿ ನಾವು ಆನಂದ ಪಡೋಣ, ಸಂತೋಷ ಪಡೋಣ. ಸಂತೋಷ ಆನಂದದೊಡನೆ ನಾವು ತಂದೆಯ ದೇವರನ್ನು ಆರಾಧಿಸುವ ಮತ್ತು ಆತನ ಮಹಿಮೆ ಪಡಿಸುವ. ಬನ್ನಿ, ನಿಮ್ಮ ಕಷ್ಟ, ಸಂಕಟ, ದುಃಖ, ನೋವು, ಚಿಂತೆ, ಬಾಧೆ ಅಥವಾ ಯಾವುದೋ ಒಂದು ಪರಿಸ್ಥಿತಿಯಲ್ಲಿ ನೀವು ಹಾದು ಹೋಗ್ತಾ ಇದ್ದೀರಿ, ಭಯಪಡಬೇಡ್ರಿ. ಬನ್ನಿ, ನಾವು ಒಟ್ಟಾಗಿ ತಂದೆಯ ದೇವರನ್ನು ಆರಾಧಿಸುವ ಮತ್ತು ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ. ಪ್ರೈಸ್ ಗಾಡ್. ಬನ್ನಿ ಪ್ರಿಯರೇ, ಈ ಮುಂಜಾನೆ ವೇಳೆಯಲ್ಲಿ ನಾವು ಆತನನ್ನು ಆರಾಧಿಸುವ. 10,000ರಲ್ಲಿ ಶ್ರೇಷ್ಠನಾಗಿರುವಂಥ ದೇವರು, ಉನ್ನತನಾಗಿರುವಂಥ ದೇವರು ನಮ್ಮ ದೇವರಾಗಿದ್ದಾನೆ. ಅದಕ್ಕಾಗಿ ಬನ್ನಿ, ನಾವು ಈ ಮುಂಜಾನೆ ವೇಳೆಯಲ್ಲಿ ನಾವು ಆತನ ನಾಮವನ್ನು ಮೇಲಕ್ಕೆತ್ತುವ. ಎಸ್, ಬನ್ನಿ ಪ್ರಿಯರೇ. ಶ್ರೇಷ್ಠನೇ, ಉನ್ನತನೇ, ಪರಮೋನ್ನತನೇ, ಪರಿಶುದ್ಧನೇ, ಶ್ರೇಷ್ಠನೇ, ಉನ್ನತನೇ, ಪರಮೋನ್ನತನೇ, ಪರಿಶುದ್ಧನೇ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಕೆರೂಬಿಯರು, ಸೆರಾಫಿಯರು, ನಾವೆಲ್ಲರೂ ಆರಾಧಿಸುವೆವು. ಕೆರೂಬಿಯರು, ಸೆರಾಫಿಯರು, ನಾವೆಲ್ಲರೂ ಆರಾಧಿಸುವೆವು. ಶುದ್ಧನೇ, 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 ಪರಿಶುದ್ಧನೇ, ಶುದ್ಧನೇ, 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 ಪರಿಶುದ್ಧನೇ. ನಾವು ಆತನಿಗಾಗಿ ನಾವು ಜೀವಿಸುವರಾಗಿದ್ದೇವೆ. ಎಸ್ ಪ್ರಿಯರೇ, ಆದ್ದರಿಂದ ನಾವು ಹಾಡುವ, ನಿನಗಾಗಿಯೇ ನಾ ಜೀವಿಸುವೆ, ನಿನಗಾಗಿಯೇ ನಾ ಬಾಳುವೆ, ನಿನಗಾಗಿಯೇ ನಾ ಜೀವಿಸುವೆ, ನಿನಗಾಗಿಯೇ ನಾ ಬಾಳುವೆ. ಯೇಸುವೇ, 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 ನನ್ನೇಸುವೇ, ಯೇಸುವೇ, 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 ನನ್ನೇಸುವೇ. ಶ್ರೇಷ್ಠನೇ, ಉನ್ನತನೇ, ಪರಮೋನ್ನತನೇ, ಪರಿಶುದ್ಧನೇ,
ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ನಾವು ಧ್ಯಾನಕ್ಕೆ ತೆಗೆದುಕೊಂಡಂತಹ ದೇವರ ವಾಕ್ಯದ ಭಾಗ ತೀತನಿಗೆ ಬರೆದ ಪತ್ರಿಕೆಯಲ್ಲಿ ಅಪೊಸ್ತಲ ಪೌಲನು 2ನೇ ಅಧ್ಯಾಯ 14ನೇ ವಚನ. ಆತನು ನಮ್ಮನ್ನು ಸಕಲ ಅಧರ್ಮದಿಂದ ವಿಮೋಚಿಸುವುದಕ್ಕೂ ಸತ್ಕ್ರಿಯೆಗಳಲ್ಲಿ ಆಸಕ್ತರಾದ ಸ್ವಕೀಯ ಜನರನ್ನು ತನಗಾಗಿ ಪರಿಶುದ್ಧ ಮಾಡುವುದಕ್ಕೂ ನಮಗೋಸ್ಕರ ತನ್ನನ್ನು ಒಪ್ಪಿಸಿಕೊಟ್ಟ. ಪ್ರೈಸ್ ಗಾಡ್. ಇಲ್ಲಿ ಯೇಸು ಕ್ರಿಸ್ತನು, ಆತನು ಅಂತ ಹೇಳಿದ್ರೆ ಯೇಸು ಕ್ರಿಸ್ತನು ನಮ್ಮನ್ನು ಸಕಲ ಅಧರ್ಮದಿಂದ, ಕೆಲವೊಂದು ಅಧರ್ಮದಿಂದ ಅಲ್ಲ, ಸಕಲ ಅಧರ್ಮದಿಂದ ವಿಮೋಚಿಸುವುದಕ್ಕೂ ಸತ್ಕ್ರಿಯೆಗಳಲ್ಲಿ ಆಸಕ್ತರಾಗಿದ್ದ ಸ್ವಕೀಯ ಜನರನ್ನು ತನಗಾಗಿ ಪರಿಶುದ್ಧ ಮಾಡುವುದಕ್ಕೂ ಬೈಬಲ್ ನಮಗೋಸ್ಕರ ತನ್ನನ್ನು ಒಪ್ಪಿಸಿಕೊಟ್ಟ. ನಾವು ಅಯೋಗ್ಯರಾಗಿದ್ದೆವು, ನಾವು ಅಪರಿಶುದ್ಧರಾಗಿದ್ದೆವು, ಅಪಕಾರಿಗಳಾಗಿದ್ದೆವು, ಅಶಕ್ತರಾಗಿದ್ದೆವು, ದುಷ್ಟರಾಗಿದ್ದೆವು, ದೇವರಿಲ್ಲದವರಾಗಿದ್ದೆವು, ರೋಗಿಯಾಗಿದ್ದೆವು, ಕತ್ತಲೆಯಾಗಿದ್ದೆವು, ಶಾಪವಾಗಿದ್ದೆವು, ತೀರ್ಪನ್ನು ಹೊಂದಿದವರಾಗಿದ್ದೆವು. ಓಕೆ, ನಾವು ದ್ವೇಷ ಮನಸ್ಸುಳ್ಳವರಾಗಿದ್ದೆವು, ನಾವು ಪಾಪದ ಸ್ವಭಾವದಲ್ಲಿದ್ದೆವು. ಆದಾಮನ ಸಂಬಂಧದಿಂದ ನಮ್ಮ ಮೇಲೆ ತೀರ್ಪಿತ್ತು. ಎಲ್ಲ ತೀರ್ಪಿನಿಂದ, ಅಶಕ್ತಿಯಿಂದ ನಮ್ಮನ್ನು ವಿಮೋಚಿಸುವುದಕ್ಕೆ ಮತ್ತು ದೇವರು ತನಗಾಗಿ ನಮ್ಮನ್ನು ಸ್ವಕೀಯ ಜನರು ಮತ್ತು ಸತ್ಕ್ರಿಯೆಗಳಲ್ಲಿ ಆಸಕ್ತರಾಗಿರುವವರನ್ನಾಗಿ ಪರಿಶುದ್ಧರನ್ನಾಗಿ ಮಾಡುವುದಕ್ಕೆ ನಮಗೋಸ್ಕರ ಯೇಸು ಕ್ರಿಸ್ತನು ತನ್ನನ್ನು ಒಪ್ಪಿಸಿಕೊಟ್ಟ. ವಾಟ್ ಎ ಲವ್! ಎಂಥ ಒಂದು ಪ್ರೀತಿ! ಪ್ರೈಸ್ ಗಾಡ್. ನಮ್ಮ ಮೇಲೆ ಪ್ರೀತಿ. ಯೇಸು ಕ್ರಿಸ್ತನು ಸತ್ತದ್ದು ಅವನಿಗೋಸ್ಕರ ಅಲ್ಲ, ಯೇಸು ಕ್ರಿಸ್ತನು ಪ್ರಾಣ ಕೊಟ್ಟದ್ದು ಅವನಿಗೋಸ್ಕರ ಅಲ್ಲ, ಯೇಸು ಕ್ರಿಸ್ತನು ಒಪ್ಪಿಸಿಕೊಟ್ಟದ್ದು ಅವನಿಗೋಸ್ಕರ ಅಲ್ಲ, ಯೇಸು ಕ್ರಿಸ್ತನು ಒಪ್ಪಿಸಿಕೊಟ್ಟದ್ದು ನನಗೋಸ್ಕರ ಮತ್ತು ನಿನಗೋಸ್ಕರ, ತನ್ನ ಪ್ರಾಣವನ್ನು ಕೊಡಲಿಕ್ಕೆ. ಯಾಕಂದರೆ ದೇವರು ಸರ್ವಶಕ್ತನು, ದೇವರು ಪ್ರೀತಿ ಸ್ವರೂಪಿ, ದೇವರು ನೀತಿ ಸ್ವರೂಪಿ. ಪಾಪ ಮಾಡಿದ ಪ್ರಾಣಿ ಸಾಯಬೇಕು. ಓಕೆ, ದೇವರು ನಮ್ಮ ಮೇಲೆ ಪ್ರೀತಿ ಮಾಡಿ ತನ್ನ ಒಬ್ಬನೇ ಮಗನನ್ನು ಈ ಲೋಕಕ್ಕೆ ಕಳಿಸಿದ. ಓಕೆ, ಯೇಸು ಸ್ವಾಮಿ ಕೂಡ ಹೇಳಿದ. ನಾವು ನೋಡ್ತೇವೆ ಯೋಹಾನ ಸುವಾರ್ತೆಯಲ್ಲಿ ನಾವು ಓದಿದರೆ ನಮಗೆ ಸಿಗ್ತದೆ. ಯೋಹಾನ ಸುವಾರ್ತೆ 10ನೇ ಅಧ್ಯಾಯ 17 ಮತ್ತು 18ನೇ ವಚನದಲ್ಲಿ ಓದಿದರೆ ನಮಗೆ ಸಿಗ್ತದೆ. ಐ ರೀಡ್ ಫಾರ್ ಯು 10 ಮತ್ತು 17ನೇ ವಚನ. ನಾನು ತಿರುಗಿ ಪಡಕೊಳ್ಳುತ್ತೇನೆಂದು ನನ್ನ ಪ್ರಾಣವನ್ನು ಕೊಡುತ್ತೇನೆ, ಅದರ ನಿಮಿತ್ತ ತಂದೆಯು ನನ್ನನ್ನು ಪ್ರೀತಿಸ್ತಾನೆ. ನಾನು ತಿರುಗಿ ಪಡಕೊಳ್ಳುತ್ತೇನಂತ ನನ್ನ ಪ್ರಾಣವನ್ನು ಕೊಡುತ್ತೇನೆ, ಅದರ ನಿಮಿತ್ತ ತಂದೆಯು ನನ್ನನ್ನು ಪ್ರೀತಿಸ್ತಾನೆ. ನನ್ನ ಪ್ರಾಣವನ್ನು ಯಾರು ನನ್ನಿಂದ ತೆಗೆಯರು, ನನ್ನಷ್ಟಕ್ಕೆ ನಾನು ಅದನ್ನು ಕೊಡುತ್ತೇನೆ. ಅದನ್ನು ಕೊಡುವುದಕ್ಕೆ ಅಧಿಕಾರ ನನಗುಂಟು, ಅದನ್ನು ತಿರುಗಿ ಪಡಕೊಳ್ಳುವುದಕ್ಕೂ ನನಗೆ ಅಧಿಕಾರ ಉಂಟು. ಈ ಅಪ್ಪಣೆಯನ್ನು ನನ್ನ ತಂದೆಯಿಂದ ಹೊಂದಿದ್ದೇನೆ. 18ನೇ ವಚನ ಅಂದನು. ನನ್ನ ಪ್ರಾಣವನ್ನು ನಾನು ನನ್ನಷ್ಟೇ ಕೊಡುತ್ತೇನೆ. ನನ್ನ ಪ್ರಾಣವನ್ನು ಕೊಡುವುದಕ್ಕೂ ತೆಗೆದುಕೊಳ್ಳುವುದಕ್ಕೂ ನನಗೆ ಅಧಿಕಾರ ಉಂಟು. ಈ ಅಪ್ಪಣೆಯನ್ನು ನಾನು ತಂದೆಯಿಂದ ಹೊಂದಿದ್ದೇನೆ. ಪ್ರೈಸ್ ಗಾಡ್. ನನ್ನ ಪ್ರಾಣವನ್ನು ನನ್ನಿಂದ ಯಾರೂ ತೆಗೆಯುವುದಿಲ್ಲ, ಯಾರಿಗೂ ನನ್ನ ಮೇಲೆ ಅಧಿಕಾರ ಇಲ್ಲ. ಈಸ್ ಎ ಗಾಡ್. ಯೇಸು ಕ್ರಿಸ್ತನು 100% ಆತನು ದೇವರಾಗಿದ್ದನು. ಆತನು ನಿತ್ಯ ದೇವರು. ಆತನು 100% ಈ ಲೋಕದಲ್ಲಿ ಮನುಷ್ಯನಾದ. ನನ್ನ ಮತ್ತು ನಿನ್ನ ಪಾಪಗಳಿಗೋಸ್ಕರ ದೇವರು ನನ್ನನ್ನು ಒಪ್ಪಿಸದೆ, ಪಾಪ ಇಲ್ಲದಂಥ, ಪಾಪ ಜ್ಞಾನವಿಲ್ಲದಂಥ ತನ್ನ ಮಗನನ್ನು ನಮ್ಮ ಪಾಪಗಳಿಗೋಸ್ಕರ ಆತನು ಒಪ್ಪಿಸಿಕೊಟ್ಟ. ಯೇಸು ಕ್ರಿಸ್ತನು ವಿಲ್ಪುಲಿ ನನ್ನನ್ನು ಮತ್ತು ನಿನ್ನನ್ನು ಪ್ರೀತಿ ಮಾಡಿ ನಮ್ಮ ಅಪರಾಧಗಳ ಮಿತವಾಗಿ ತನ್ನನ್ನು ಆತನು ಒಪ್ಪಿಸಿಕೊಟ್ಟನು. ಪ್ರೈಸ್ ಗಾಡ್. ನಮ್ಮನ್ನು ವಿಮೋಚಿಸಿದಗೋಸ್ಕರ. ಇನ್ನೊಂದು ವಚನ ಗಲಾತ್ಯರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ಓದಿದ್ರೆ ನಮಗೆ ಸಿಗ್ತದೆ. ಗಲೇಷಿಯನ್ 1:4. ಈತನು ನಮ್ಮನ್ನು ಕೆಟ್ಟದಾಗಿರುವ ಈಗಿನ ದುಷ್ಟ ಯುಗದೊಳಗಿಂದ ಬಿಡಿಸಬೇಕೆಂದು ನಮ್ಮ ತಂದೆಯಾದ ದೇವರ ಚಿತ್ತಕ್ಕೆ ಅನುಸಾರವಾಗಿ ನಮ್ಮ ಪಾಪಗಳ ದೆಸೆಯಿಂದ ತನ್ನನ್ನು ಮರಣಕ್ಕೆ ಒಪ್ಪಿಸಿದನು. ಈತನು ನಮ್ಮನ್ನು ಕೆಟ್ಟದಾಗಿರುವ ಈಗಿನ ದುಷ್ಟ ಯುಗದೊಳಗಿಂದ ಬಿಡಿಸಬೇಕೆಂದು ನಮ್ಮ ತಂದೆಯಾದ ದೇವರ ಚಿತ್ತಕ್ಕೆ ಅನುಸಾರವಾಗಿ ನಮ್ಮ ಪಾಪಗಳ ದೆಸೆಯಿಂದ ತನ್ನನ್ನು ಮರಣಕ್ಕೆ ಒಪ್ಪಿಸಿದನು. ಈ ಕೆಟ್ಟದಾಗಿರುವ ದುಷ್ಟ ಯುಗದೊಳಗಿಂದ ನಮ್ಮನ್ನು ಬಿಡಿಸಬೇಕೆಂದು ದೇವರ ಚಿತ್ತಾನುಸಾರವಾಗಿ ತನ್ನನ್ನು ಮರಣಕ್ಕೆ ಒಪ್ಪಿಸಿದನು.
ಒಪ್ಪಿಸಿದ. ಯಾಕೆ? ನಮ್ಮನ್ನು ಆತ್ಮಿಕವಾದ ಮರಣದಿಂದ ಬಿಡುಗಡೆ ಮಾಡೋದಕ್ಕೋಸ್ಕರ, ನಮ್ಮನ್ನು ಆತ್ಮಿಕವಾದ ಮರಣದಿಂದ ವಿಮೋಚಿಸೋದಕ್ಕೋಸ್ಕರ ಆತನು ತನ್ನ ಪ್ರಾಣವನ್ನು ಕೊಟ್ಟನು ಅಂತ ಬೈಬಲ್ ಹೇಳ್ತದೆ. ಪ್ರೇರೆ, ಯೇಸು ಕ್ರಿಸ್ತ ನನಗೋಸ್ಕರ ಕುರುಚಿಯಲ್ಲಿ ಸತ್ತಿದ್ದಾನೆ, ಹೂಣಲ್ಪಟ್ಟಿದ್ದಾನೆ, 3ನೇ ದಿನ ಪುನರುತ್ಥಾನಾಗಿದ್ದಾನೆ. ಬೈಬಲ್ ಹೇಳ್ತದೆ, ಯಾರು ಈ ಸತ್ಯಾಂಶವನ್ನು ನಂಬಿದರು, ಒಪ್ಪಿದರು, ಅವರು ದೇವರಿಗೆ ಪರಿಶುದ್ಧ ಜನಾಂಗವಾಗಿ ಹುಟ್ಟುತ್ತಾರೆ. ಪರಿಶುದ್ಧನಾದ ದೇವರಿಗೆ ನಾವು ಪರಿಶುದ್ಧರಾದ ಮಕ್ಕಳಾಗಿ ನಾವು ಹುಟ್ಟಿದ್ದೇವೆ. ನಾವು ಆತ್ಮದಲ್ಲಿ ಹುಟ್ಟಿದಾಗ ನಮ್ಮ ಆತ್ಮವು ದೇವರ ಮುಂದೆ ಅದು ಪರ್ಫೆಕ್ಟ್ ಆಗಿದೆ. ನಾವು ದೇವರಿಗೆ ಹುಟ್ಟಿದಾಗ ನಮ್ಮ ಆತ್ಮವು ದೇವರ ಮುಂದೆ ನೀತಿವಂತಾಗಿದೆ. ನಾವು ದೇವರಿಗೆ ಹುಟ್ಟಿದಾಗ ನಾವು ಆತ್ಮದಲ್ಲಿ ಕ್ರಿಸ್ತನು ಎಂಥವನಾಗಿದ್ದಾನೋ ಅಂಥವರಾಗಿಯೇ ಈ ಭೂಲೋಕದಲ್ಲಿ ನಾವಿದ್ದೇವೆ. ನಾವು ಆತ್ಮದಲ್ಲಿ ಹುಟ್ಟಿದಾಗ ನಾವು ಕರ್ತನ ಸಂಸರ್ಗದಲ್ಲಿ ಒಂದು ಆತ್ಮವಾಗಿದ್ದೇವೆ. ನಾವು ಕ್ರಿಸ್ತನಲ್ಲಿ ಆತ್ಮದಲ್ಲಿ ಹುಟ್ಟಿದಾಗ ನಾವು ಕ್ರಿಸ್ತನಲ್ಲಿ ಹೊಸ ಸೃಷ್ಟಿಯಾಗಿದ್ದೇವೆ. ವಿ ಆರ್ ಎ ಬ್ರ್ಯಾಂಡ್ ನ್ಯೂ ಪರ್ಸನ್. ಐ ಆಮ್ ಎ ಬ್ರ್ಯಾಂಡ್ ನ್ಯೂ ಪರ್ಸನ್. ಓಲ್ಡ್ ಥಿಂಗ್ಸ್ ಆರ್ ಪಾಸ್ಟ್ ಅವೇ, ಆಲ್ ಥಿಂಗ್ಸ್ ಆರ್ ಬಿಕಮ್ ನ್ಯೂ. ನಾನು ಆತ್ಮದಲ್ಲಿ ಹೊಸ ಸೃಷ್ಟಿಯಾಗಿದ್ದೇನೆ. ಪ್ರೈಸ್ ಗಾಡ್. ನಾನು ಕರ್ತನ ಸಂಸರ್ಗದಲ್ಲಿ ಒಂದು ಆತ್ಮವಾಗಿದ್ದೇನೆ. ನಾನು ಕರ್ತನಲ್ಲಿ ಪರಿಶುದ್ಧನಾಗಿದ್ದೇನೆ. ದೇವರು ನನ್ನನ್ನು ಪರಿಶುದ್ಧನಾಗಿ ಮಾಡಿದ ನಂತರ ನಾನು ಪರಿಶುದ್ಧ ಅಂತ ಒಪ್ಪಿಕೊಳ್ಳುವಂಥದ್ದು ಅದೇ ದೀನತೆ. ದೇವರು ನನ್ನನ್ನು ನೀತಿವಂತನೆಂದು ಕರೆದ ಮೇಲೆ ಅಪರಾಧಿ ಎಂದು ಹೇಳುವವನು ಯಾರು? ದೇವರೇ ನಮ್ಮನ್ನು ನೀತಿವಂತನೆಂದು ಕರೆದ ಮೇಲೆ ಅಪರಾಧಿ ಎಂದು ಹೇಳುವವರು ಯಾರು? ಓಕೆ, ಬಿಕಾಸ್ ಆಫ್ ಜೀಸಸ್. ನಾನು ಓದ್ತೇನೆ ನಿಮಗೋಸ್ಕರ 8ನೇ ಅಧ್ಯಾಯದಲ್ಲಿ 33ನೇ ವಚನ ನಾನು ಓದ್ತೇನೆ. 8ನೇ ಅಧ್ಯಾಯ 33ನೇ ವಚನ. ದೇವರು ಆದುಕೊಂಡವರ ಮೇಲೆ ಯಾರು ತಪ್ಪು ಹೊರಿಸಾರು? ದೇವರೇ ನಮ್ಮನ್ನು ನೀತಿವಂತನೆಂದು ನಿರ್ಣಯಿಸುವನಾಗಿದ್ದಾನೆ. ಓಕೆ, 31ನೇ ವಚನ ಓದ್ತೇನೆ. ಹಾಗಾದರೆ ಈ ವಿಷಯಗಳಲ್ಲಿ ನಾವು ಏನು ಹೇಳೋಣ? ದೇವರು ನಮ್ಮ ಕಡೆ ಇದ್ದರೆ ನಮ್ಮನ್ನು ಎದುರಿಸುವವರು ಯಾರು? ಸ್ವಂತ ಮಗನನ್ನು ಉಳಿಸಿಕೊಳ್ಳದೆ ಆತನನ್ನು ನಮ್ಮೆಲ್ಲರಿಗೋಸ್ಕರ ಒಪ್ಪಿಸಿಕೊಟ್ಟನಲ್ಲ. ಮಗನನ್ನು ಕೊಟ್ಟ ಮೇಲೆ ಸಮಸ್ತವನ್ನು ನಮಗೆ ದಯಪಾಲಿಸದೇ ಇರುವನೆ. ದೇವರು ಆದುಕೊಂಡವರ ಮೇಲೆ ತಪ್ಪು ಹೊರಿಸುವವರು ಯಾರು? ದೇವರೇ ನಮ್ಮ ನೀತಿವಂತನೆಂದು ನಿರ್ಣಯಿಸುವನಾಗಿದ್ದಾನೆ. ಅಪರಾಧಿಗಳೆಂದು ನಿರ್ಣಯಿಸುವವರು ಯಾರು? ಕ್ರಿಸ್ತ ಯೇಸು ಮರಣವನ್ನು ಹೊಂದಿದಲ್ಲ, ಜೀವಿತನಾಗಿ ಎದ್ದು ದೇವರ ಬಲಗಡೆಯಲ್ಲಿ ನಮಗೋಸ್ಕರ ಬೇಡುವನಾಗಿದ್ದಾನೆ. ಪ್ರೈಸ್ ಗಾಡ್. ಇಲ್ಲಿ ಪುನಃ ನಾನು 33ನೇ ವಚನ ಓದ್ತೇನೆ. ದೇವರು ಆದುಕೊಂಡವರ ಮೇಲೆ ಯಾರು ತಪ್ಪು ಹೊರಿಸರು? ದೇವರೇ ನಮ್ಮನ್ನು ನೀತಿವಂತ ನಿರ್ಣಯಿಸುವನಾಗಿದ್ದಾನೆ. ಅಪರಾಧಿಗಳೆಂದು ನಿರ್ಣಯಿಸುವವರು ಯಾರು? ದೇವರು ನನ್ನ ಬಗ್ಗೆ ಏನು ಹೇಳುತ್ತಾನೆ ಅದೇ ನಾನು ಆಗಿದ್ದೇನೆ. ದೇವರು ನನ್ನ ನೀತಿವಂತನೆಂದು ಕರೆದ ಮೇಲೆ ಅಪರಾಧಿ ಎಂದು ಹೇಳುವವರು ಯಾರು? ಕ್ರಿಸ್ತನಲ್ಲಿ ದೇವರು ನಿಮ್ಮನ್ನು ಖಂಡಿಸುವುದಿಲ್ಲ. ಕ್ರಿಸ್ತನಲ್ಲಿ ದೇವರು ನಿಮ್ಮನ್ನು ಪ್ರೀತಿ ಮಾಡಿದ್ದಾನೆ. ದೇವರು ಕ್ರಿಸ್ತನಲ್ಲಿ ನಿನ್ನನ್ನು ಪರಿಶುದ್ಧ ಅಂತ ನೋಡ್ತಾನೆ. ದೇವರು ನಿನ್ನನ್ನು ಕ್ರಿಸ್ತನಲ್ಲಿ ನೀತಿವಂತನ ನೋಡ್ತಾನೆ. ದೇವರು ಕ್ರಿಸ್ತನಲ್ಲಿ ನಿನ್ನನ್ನು ಆತನ ಮುಂದೆ ಸಮಾಧಾನವಾಗಿ ಇರುವಂತ ನೋಡ್ತಾನೆ. ದೇವರು ನಿನ್ನ ಪ್ರಾರ್ಥನೆಗೆ ಉತ್ತರ ಕೊಡಲು ಕಾರಣ ಯೇಸು, ನಿನ್ನ ಒಳ್ಳೆಯ ಕ್ರಿಯೆಗಳಲ್ಲ. ನೀನಿವತ್ತು ಹೊಸದಾಗಿ ಸೃಷ್ಟಿಯಾದದ್ದು ಯೇಸು ಕ್ರಿಸ್ತನ ಕೃಪೆಯಿಂದ. ಪ್ರೈಸ್ ಗಾಡ್. ಹಾಗ ದೇವರು ವಾಕ್ಯ ನಿನ್ನ ಬಗ್ಗೆ ಏನು ಹೇಳ್ತದೋ ಅದೇ ನೀನು ಆಗಿದ್ದಿ. ದೇವರ ವಾಕ್ಯ ನಿನಗೆ ಏನು ಮಾಡಲು ಹೇಳುತ್ತದೋ ಅದನ್ನು ಮಾಡುವನಾಗಿದ್ದಿ. ದೇವರ ವಾಕ್ಯ ನಿನಗೆ ಏನು ಹೊಂದಲು ಹೇಳುತ್ತದೋ ಅದನ್ನು ಹೊಂದುವನಾಗಿದ್ದಿ. ಪ್ರೇರೆ, ಇಲ್ಲಿ ಬೈಬಲ್ ಹೇಳ್ತದೆ, ದೇವರು ನಮ್ಮನ್ನು ನೀತಿವಂತರೆಂದು ಕರೆದ ಮೇಲೆ ಅಪರಾಧಿ ಎಂದು ಹೇಳುವವರು ಯಾರು ಅಂತ ಬೈಬಲ್ ಹೇಳ್ತದೆ. ಹಾಗಾದ್ರೆ ಯಾರು? ನಿನ್ನ ಸ್ವಂತ ಮನಸ್ಸು ಅಪರಾಧಿ ಅಂತ ಹೇಳ್ತಾ ಇದೆಯಾ? ಆತನ ನೇಬರ್ಗಳು ನಿನ್ನ ಅಪರಾಧಿ ಅಂತ ಹೇಳ್ತಾ ಇದ್ದಾರಾ? ನಿನ್ನ ಫ್ರೆಂಡ್ಸ್ಗಳು ಅಪರಾಧಿ ಅಂತ ಹೇಳ್ತಾ ಇದ್ದಾರಾ? ಅಥವಾ ಇನ್ನೊಬ್ಬ ಯಾರೋ ಫಾಸ್ಟ್ರುಗಳು ನಿನ್ನ ಅಪರಾಧಿ ಅಂತ ಹೇಳ್ತಾ ಇದ್ದಾರಾ? ಅಥವಾ ಇನ್ನೊಬ್ಬ ವಿಶ್ವಾಸಿ ನನ್ನ ಅಪರಾಧಿ ಅಂತ ಹೇಳ್ತಾ ಇದ್ದಾರಾ? ದೇವರು ನಿನ್ನ ನೀತಿವಂತರೆಂದು ಕರೆದ ಮೇಲೆ ಅಪರಾಧಿ ಎಂದು ಹೇಳುವವರು ಯಾರು? ಹೂ ಟೋಲ್ಡ್ ಯು? ಯಾರು ಅದು ಹೇಳುವವರು? ಯಾರು ಹೇಳ್ತಾರೆ ಅದು ಮುಖ್ಯ ಅಲ್ಲ. ಪ್ರೈಸ್ ಗಾಡ್. ದೇವರು ಏನು ಹೇಳ್ತಾನೆ ಅದು ಇಂಪಾರ್ಟೆಂಟ್. ಪ್ರೈಸ್ ಗಾಡ್. ನಿನ್ನ ಮನಸ್ಸು ಏನು ಹೇಳ್ತದೆ ಅದು ಮುಖ್ಯ ಅಲ್ಲ. ದೇವರು ನಿನ್ನ ಬಗ್ಗೆ ಏನು ಹೇಳ್ತಾನೆ ಅದು ಮುಖ್ಯ. ಒಂದು ಮಗು ಹುಟ್ಟಿದ ಕೂಡಲೇ ನ್ಯಾಚುರಲ್, ಅದಕ್ಕೆ
ಅದು ಯಾರಂತ ಗೊತ್ತಿಲ್ಲ. ಬಟ್ ಅದು ಬೆಳೀತಿರುವಾಗ, ಜ್ಞಾನದಲ್ಲಿ ಬುದ್ಧಿಯಲ್ಲಿ ಬೆಳೀತಿರುವಾಗ ಅದಕ್ಕೆ ಅದರ ರಿಲೇಷನ್ಶಿಪ್ ಗೊತ್ತಾಗ್ತದೆ. ತಾನು ಯಾರಂತ ಅದು ಪರಿಚಯ ಮಾಡ್ತದೆ. ನಾನು ಇಂಥವರ ಮಗ, ಇಂಥವರ ಮಗಳು, ಇಂಥವರ ತಮ್ಮ, ಇಂಥವರ ಕಸಿನ್, ಇಂಥವರ ಮಾಮ, ಇಂಥವರ ರಿಲೇಷನ್ಶಿಪ್ ಅದಕ್ಕೆ ಗೊತ್ತಾಗ್ತದೆ. ನಾನಿಂಥವರ ಸಹೋದರಿ, ಇಂಥವರ ಸಹೋದರ ಅಂತ ಅದು ಮೆಚೂರ್ ಆಗಿ ಬೆಳೆಯುತ್ತದೆ. ಅದೇ ರೀತಿ ಆತ್ಮಿಕವಾಗಿ ನಾವು ಬೆಳೆಯುತ್ತಿರುವಾಗ ನಾವು ದೇವರ ಮಕ್ಕಳು. ದೇವರು ನಮ್ಮನ್ನು ನೀತಿವಂತನೆಂದು ಕರೆದಿದ್ದಾನೆ. ದೇವರು ನಮ್ಮನ್ನು ಪರಿಶುದ್ಧ ಜನಾಂಗ, ಸ್ವಕೀಯ ಜನಾಂಗ, ಸತ್ಕ್ರಿಯೆ ಮಾಡುವರಾಗಿ ಆತನ ಕೈ ಕೆಲಸ ನಾವು ಆಗಿದ್ದೇವೆ. ವಿ ಆರ್ ದ ವರ್ಕ್ಮ್ಯಾನ್ಶಿಪ್ ಆಫ್ ಗಾಡ್ ಕ್ರಿಯೇಟೆಡ್ ಇನ್ ಕ್ರೈಸ್ಟ್ ಫಾರ್ ದ ಗುಡ್ ವರ್ಕ್ ಅಂತ ಹೇಳ್ತದೆ. ಎಫೆಸಿಯನ್ 2 ಚಾಪ್ಟರ್ 10 ವರ್ಸಲ್ಲಿ ಇರ್ತದೆ. ಎಫೆಸಿಯರಿಗೆ ಬರೆದ 2ನೇ ಅಧ್ಯಾಯ 10ನೇ ವಚನ ಹೇಳ್ತದೆ, ನಾವು ಆತನ ನಿರ್ಮಾಣ. ಎಫೆಸಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 10ನೇ ವಚನ, ನಾವು ಆತನ ನಿರ್ಮಾಣ, ಸತ್ಕಾರ್ಯಗಳನ್ನು ಮಾಡುವುದಕ್ಕಾಗಿ ಕ್ರಿಸ್ತ ಯೇಸುವಿನಲ್ಲಿ ಸೃಷ್ಟಿಸಲ್ಪಟ್ಟೆವು. ನಾವು ಸತ್ಕಾರ್ಯಗಳನ್ನು ನಡೆಸುವರಾಗಿ ಬದುಕಬೇಕೆಂದು ದೇವರು ನಮ್ಮನ್ನು ಮೊದಲೇ ನೇಮಿಸಿದನು. ಇಲ್ಲಿ ಸೃಷ್ಟಿಸಲ್ಪಟ್ಟವರು ಅಂತ ಹೇಳಿದರೆ, ನೀವು ಆತ್ಮದಲ್ಲಿ ಹೊಸದಾಗಿ ದೇವರಿಗೆ ಹುಟ್ಟಿದ್ದೀರಿ. ಶರೀರದಿಂದ ಹುಟ್ಟಿದ್ದು ಶರೀರವೇ, ಆತ್ಮದಿಂದ ಹುಟ್ಟಿದ್ದು ಅದು ಆತ್ಮವೇ. ವಾಟ್ ಎವರ್ ದ ಬಾರ್ನ್ ಆಫ್ ದ ಫ್ಲಶ್ ಇಸ್ ಅ ಫ್ಲಶ್, ವಾಟ್ ಎವರ್ ದ ಬಾರ್ನ್ ಆಫ್ ದ ಸ್ಪಿರಿಟ್ ಇಸ್ ದ ಸ್ಪಿರಿಟ್. ನೀವು ಹೊಸ ಸೃಷ್ಟಿಯಾದದ್ದು, ನೀವು ದೇವರ ಕೈ ಕೆಲಸ ನಿರ್ಮಾಣವಾದದ್ದು ನೀವು ಆತ್ಮದಲ್ಲಿ. ಸತ್ಕ್ರಿಯೆಗಳನ್ನು ಮಾಡೋದಕ್ಕೋಸ್ಕರ ಇಂಗ್ಲೀಷ್ನಲ್ಲಿ ಹೇಳ್ತದೆ, ವಿ ಆರ್ ಕ್ರಿಯೇಟೆಡ್ ಇನ್ ಕ್ರೈಸ್ಟ್ ಫಾರ್ ದ ಗುಡ್ ವರ್ಕ್ ಅಂತ ಹೇಳ್ತದೆ. ಒಳ್ಳೆಯ ಕೆಲಸ, ಒಳ್ಳೆಯ ಕೆಲಸಗಳಿಂದ ನಮಗೆ ರಕ್ಷಣೆ ಆದದ್ದಲ್ಲ, ಯೇಸು ಕ್ರಿಸ್ತನ ಕೃಪೆಯಿಂದ ನಮಗೆ ರಕ್ಷಣೆ ಆದದ್ದು. ಇವತ್ತು ಆತ ನಮ್ಮನ್ನು ಒಳ್ಳೆಯವರನ್ನಾಗಿ ಸೃಷ್ಟಿ ಮಾಡಿದ್ದಾನೆ, ಒಳ್ಳೆಯದನ್ನು ಮಾಡೋದಕ್ಕೋಸ್ಕರ. ಓಕೆ, ಕೆಟ್ಟವರು ಒಳ್ಳೆಯದನ್ನು ಮಾಡಲಿಕ್ಕೆ ಆಗುವುದಿಲ್ಲ. ಕೆಟ್ಟವರು ಕೆಟ್ಟದನ್ನು ಮಾಡುತ್ತಾರೆ, ಪಾಪಿಗಳು ಪಾಪ ಮಾಡುತ್ತಾರೆ, ನೀತಿವಂತರು ನೀತಿಯಲ್ಲಿ ನಡೆಯುತ್ತಾರೆ. ಯೇಸು ಹೇಳಿದ, ಒಳ್ಳೆಯ ಮರವು ಒಳ್ಳೆಯ ಫಲವನ್ನು ಕೊಡುತ್ತದೆ, ಕೆಟ್ಟ ಮರವು ಕೆಟ್ಟ ಫಲವನ್ನು ಕೊಡುತ್ತದೆ. ರೈಟ್? ಒಳ್ಳೆಯವನು ತನ್ನ ಒಳ್ಳೆಯ ಬೊಕ್ಕಸ್ತೊಳಗಿಂದ ಒಳ್ಳೆಯ ವಸ್ತುಗಳನ್ನು ತರುತ್ತಾನೆ, ಕೆಟ್ಟವನು ಕೆಟ್ಟ ಬೊಕ್ಕಸ್ತೊಳಗಿಂದ ಕೆಟ್ಟದನ್ನು ತರುತ್ತಾನೆ. ಬೊಕ್ಕಸ ಅಂದರೆ ನಮ್ಮ ಹೃದಯ ಕೆಟ್ಟದಾಗಿತ್ತು, ನಮ್ಮ ಹೃದಯ ಹಾಳಾಗಿತ್ತು, ನಮ್ಮ ಹೃದಯದಲ್ಲಿ ಪಾಪಿಗಳಾಗಿದ್ದೆವು, ಆತ್ಮದಲ್ಲಿ ಪಾಪಿಗಳಾಗಿದ್ದೆವು. ಪಾಪಿಗಳು ಹೇಗೆ ಒಳ್ಳೆಯದನ್ನು ಮಾಡಲಿಕ್ಕೆ ಆಗ್ತದೆ? ಕೂಶನು ತನ್ನ ಚರ್ಮವನ್ನು ಬದಲಾಯಿಸಬಹುದೇ? ಬೈಬಲ್ ಹೇಳ್ತದೆ, ಚಿರತೆಯು ತನ್ನ ಚುಕ್ಕಿಯನ್ನು ಬದಲಾಯಿಸಬಹುದೇ? ಓಕೆ, ತನ್ನ ಸ್ವಭಾವವನ್ನು ಅವರು ಬದಲಾಯಿಸಲಿಕ್ಕೆ ಆಗುವುದಿಲ್ಲ, ನಾವು ನಮ್ಮ ಸ್ವಭಾವವನ್ನು ಬದಲಾಯಿಸಲಿಕ್ಕೆ ಆಗುವುದಿಲ್ಲ. ಇವತ್ತು ಥ್ಯಾಂಕ್ ಗಾಡ್, ಯೇಸು ಕ್ರಿಸ್ತನ ಮರಣ, ಹೂಳಲ್ಪಡುವಿಕೆ, ಪುನರುತ್ಥಾನದ ಮೂಲಕ ಇವತ್ತು ನಮ್ಮ ಸ್ವಭಾವ ಬದಲಾಗಿದೆ. ಆತನು ಸುರಿಸಿದ ರಕ್ತದ ಮೂಲಕ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಗ್ತದೆ. ನಮ್ಮ ಆತ್ಮದಲ್ಲಿ ಕಾಯಿಲೆ ಇಲ್ಲ, ನಮ್ಮ ಆತ್ಮದಲ್ಲಿ ಆರೋಗ್ಯ ಇದೆ, ನಮ್ಮ ಆತ್ಮದಲ್ಲಿ ದೇವರ ಜೀವ ಇದೆ, ನಮ್ಮ ಆತ್ಮದಲ್ಲಿ ದೇವರ ಸರ್ವ ಸಂಪೂರ್ಣತೆ ಅವಸರಿಸಿ ವಾಸ ಮಾಡ್ತಾನೆ. ನಮ್ಮ ಆತ್ಮದಲ್ಲಿ ಕ್ರಿಸ್ತನು ಜೀವಿಸ್ತಾ ಇದ್ದಾನೆ. ನಮ್ಮ ಆತ್ಮ ಕರ್ತನ ಸಂಸರ್ಗದಲ್ಲಿ ಒಂದು ಆತ್ಮವಿದೆ, ಬಟ್ ನಮಗೊಂದು ಪ್ರಾಣ ಇದೆ. ಪ್ರಾಣ ನಾವಲ್ಲ, ನಮಗೆ ಪ್ರಾಣ ಇರುವುದು. ನಾವು ಆತ್ಮಸ್ವರೂಪಿಗಳು. ಶರೀರ ಎಂಬ ಮನೆಯಲ್ಲಿ ನಾವು ಜೀವಿಸ್ತೇವೆ. ಅದಕ್ಕೋಸ್ಕರ ಬೈಬಲ್ ಹೇಳ್ತದೆ, ನಾವು ನೋಡುವವರಾಗಿ ನಡೆಯುವವರಲ್ಲ, ನಾವು ಶರೀರದಲ್ಲಿ ನಡೆಯುವವರಲ್ಲ, ನಾವು ನಂಬಿಕೆಯಲ್ಲಿ ನಡೆಯುವವರು. ವಾಕ್ ಇನ್ ದ ಸ್ಪಿರಿಟ್, ದೆನ್ ಯು ವಿಲ್ ನಾಟ್ ಫುಲ್ಫಿಲ್ ದ ಡಿಸೈರ್ ಆಫ್ ಯರ್ ಫ್ಲೆಶ್. ನಿನ್ನ ಶರೀರದ ಇಚ್ಛೆಗಳನ್ನು ಎಷ್ಟು ಮಾತ್ರಕ್ಕೂ ನೀವು ನೆರವೇರಿಸದೇ ಇಲ್ಲ ಅಂತ ಬೈಬಲ್ ಹೇಳ್ತದೆ. ನಾವು ನಂಬಿಕೆಯಲ್ಲಿ ನಡೆಯುವವರು. ಯಾಕೆ? ನಾವು ನಂಬಿಕೆಯ ಮೂಲಕ ನೀತಿವಂತರಾಗಿದ್ದೇವೆ. ಹೇಗೆ ನಾವು ನೀತಿವಂತರಾಗಿದ್ದೇವೆ? ದ ಬೈಬಲ್ ಹೇಳ್ತದೆ, ಯಾವ ಪುಣ್ಯಕ್ರಿಯೆಗಳು ಇಲ್ಲದೆ ಪಾಪಿಗಳನ್ನು ನೀತಿವಂತನೆಂದು ನಿರ್ಣಯಿಸುವ ಆತನ ಮೇಲೆ ನಾವು ನಂಬಿಕೆ ಇಟ್ಟ ಕಾರಣ ನಾವಿವತ್ತು ನೀತಿವಂತರಾಗಿದ್ದೇವೆ. ಯಾವ ಪುಣ್ಯಕ್ರಿಯೆಗಳೇ ಇಲ್ಲದೆ ಪಾಪಿಗಳನ್ನು ನೀತಿವಂತರೆಂದು ನಿರ್ಣಯಿಸುವ ಆತನ ಮೇಲೆ ನಾವು ನಂಬಿಕೆ ಇಟ್ಟ ಕಾರಣ ಇವತ್ತು ನಮ್ಮ ನಂಬಿಕೆ ಅದು ನಮ್ಮನ್ನು ನೀತಿವಂತನ ಮಾಡುತ್ತೆ. ದಟ್ಸ್ ಅ ಗ್ರೇಸ್. ಬೇಕಾದರೆ ಈ ವಚನವನ್ನು ನಾನು ನಿಮಗೋಸ್ಕರ ಓದ್ತೇನೆ. ರೋಮನ್ಸ್ 4 ಚಾಪ್ಟರ್ 5 ವರ್ಸ್.
ಆದರೆ ಯಾವನು ಪುಣ್ಯ ಕ್ರಿಯೆಗಳನ್ನು ಮಾಡಿದವನಾಗಿರದೆ ಪಾಪಾತ್ಮರನ್ನು ನೀತಿವಂತರೆಂದು ನಿರ್ಣಯಿಸುವಾತನಲ್ಲಿ ನಂಬಿಕೆ ಇಡುತ್ತಾನೋ ಅವನ ನಂಬಿಕೆಯೇ ನೀತಿ ಎಂದು ಎಣಿಸಲ್ಪಡುವುದು. ಅವನ ನಂಬಿಕೆ ನೀತಿ. ದೇವರು ತನ್ನ ಭಾಗವನ್ನು ಮಾಡಿ ಮುಗಿಸ್ತಾನೆ. ಯೇಸು ಕ್ರಿಸ್ತನು ತನ್ನ ಪ್ರಾಣವನ್ನು ಕೊಟ್ಟಿದ್ದಾನೆ. ಇವತ್ತು ನಾವು ನಂಬಿಕೆಯ ಮೂಲಕ ನಾವು ನೀತಿವಂತರಾಗಿದ್ದೇವೆ. ನಾವು ನಂಬಿಕೆಯ ಮೂಲಕ ಪರಿಶುದ್ಧರಾಗಿದ್ದೇವೆ. ನಾವು ನಂಬಿಕೆಯ ಮೂಲಕ ಕರ್ತನ ಸಂಸರ್ಗದಲ್ಲಿ ಒಂದು ಆತ್ಮವಾಗಿದ್ದೇವೆ. ನಮ್ಮ ನಂಬಿಕೆ ಯಾವುದರ ಮೇಲೆ? ನಾವು ನಂಬಿಕೆ ಯಾವುದು ಅಂತ ಹೇಳಿದರೆ, ನಮ್ಮ ಅಪರಾಧಗಳು ಕ್ಷಮಿಸಲ್ಪಟ್ಟಿದೆ. ಯೇಸು ಕ್ರಿಸ್ತನು ನಮ್ಮನ್ನು ಸ್ವಕೀಯ ಜನರನ್ನಾಗಿ ಸತ್ಕ್ರಿಯೆಗಳಲ್ಲಿ ಆಸಕ್ತರಾಗಿರುವಂತೆ ಪರಿಶುದ್ಧರಾಗಿ ನಮ್ಮನ್ನು ತನಗೋಸ್ಕರ ಮಾಡಬೇಕೆಂದು ತನ್ನನ್ನು ನಮಗೋಸ್ಕರ ಒಪ್ಪಿಸಿಕೊಟ್ಟನು. ಆತನಿಗೋಸ್ಕರ ನಾವು ಪರಿಶುದ್ಧರಾಗಿರಬೇಕು. ಆತನಿಗೋಸ್ಕರ ನಾವು ಸತ್ಕ್ರಿಯೆಗಳನ್ನು ಮಾಡುವವರಾಗಿರಬೇಕು. ಆತನಿಗೋಸ್ಕರ ನಾವು ಸ್ವಕೀಯ ಜನರಾಗಬೇಕೆಂದು ನಮಗೋಸ್ಕರ ತನ್ನನ್ನು ಒಪ್ಪಿಸಿಕೊಟ್ಟನು. ನಾವು ಬದುಕುವುದು ಇನ್ನು ಮೇಲೆ ನಮಗೋಸ್ಕರ ಅಲ್ಲ, ನಾವು ಬದುಕುವುದು ಇನ್ನು ಮೇಲೆ ಆತನಿಗೋಸ್ಕರ. ಬೈಬಲ್ ಹೇಳ್ತದೆ, ಜೀವಿಸುವವರು ಇನ್ನು ಮುಂದೆ ತಮಗೋಸ್ಕರ ಜೀವಿಸದೆ ನಮಗೋಸ್ಕರ ಸತ್ತು ಎದ್ದು ಬಂದ ಆತನಿಗೋಸ್ಕರ ಜೀವಿಸಬೇಕೆಂದು. ಆತನು ಎಲ್ಲರಿಗೋಸ್ಕರ ಸತ್ತನು. ಆತನು ಕೆಲವರಿಗೋಸ್ಕರ ಸಾಯಲಿಲ್ಲ. ಆತನು ಎಲ್ಲ ಮನುಷ್ಯರಿಗೋಸ್ಕರ ಸತ್ತನು. ಪ್ರೇರೆ, ಇವತ್ತು ಲೋಕದಲ್ಲಿ ಪಾಪದ ಸಮಸ್ಯೆ ಇಲ್ಲ, ಪಾಪಿಗಳ ಸಮಸ್ಯೆ ಇದೆ. ಪಾಪಿಗಳು ತಮ್ಮ ಪುಣ್ಯ ಕ್ರಿಯೆಗಳ ಮೇಲೆ ನಂಬಿಕೆಯನ್ನಿಡದೆ ಪಾಪಾತ್ಮರನ್ನು ನೀತಿವಂತರೆಂದು ನಿರ್ಣಯಿಸುವ ಆತನಲ್ಲಿ ಯಾರು ನಂಬಿಕೆ ಇಡ್ತಾನೋ ಅವನ ನಂಬಿಕೆ ದೇವರ ಮುಂದೆ ನೀತಿಯಾಗಿದೆ. ಅದರರ್ಥ ಹಿ ಈಸ್ ಬಿಲೀವಿಂಗ್ ಹಿಸ್ ವರ್ಕ್, ನಾಟ್ ಆತನು ನಂಬುತ್ತಾನೆ ಅವನ ಕೆಲಸದ ಮೇಲೆ ಅಲ್ಲ, ಅವನು ನಂಬುತ್ತಾನೆ ಆತನ ಕೆಲಸದ ಮೇಲೆ. ಯಾಕಂದರೆ ದಾವೀದನು ಹೇಳ್ತಾನೆ, ಯಾರ ಪಾಪಗಳು ಅಪರಾಧಗಳು ಪರಿಹಾರವಾಗಿದೆಯೋ, ಯಾರ ಪಾಪಗಳು ಕ್ಷಮಿಸಲ್ಪಟ್ಟಿದೆಯೋ ಅವರೇ ಧನ್ಯರು ಅಂತ. 32ನೇ ಕೀರ್ತನೆ 1ನೇ ವಚನ. ಅದೇ ವಚನವನ್ನು ಆಧಾರ ಮಾಡಿಕೊಂಡು ಅಪೊಸ್ತಲ ಪೌಲನು 4ನೇ ಅಧ್ಯಾಯ 7ನೇ ವಚನದಲ್ಲಿ ಮಾತಾಡ್ತಾನೆ. 7ನೇ ವಚನ, ರೋಮನ್ಸ್ 4 ಚಾಪ್ಟರ್ 7 ವರ್ಸಲ್ಲಿ ಆತನು ಮಾತಾಡುತ್ತಾನೆ. ಪ್ರೈಸ್ ಗಾಡ್. ಪ್ರೇರೆ, ನಾನು ನಿಮಗೆ ಎನ್ಕರೇಜ್ ಮಾಡುತ್ತೇನೆ, ನೀವು ಯೇಸು ಕ್ರಿಸ್ತನನ್ನು ರಕ್ಷಕನು ಒಡೆಯನೆಂದು ಅಂಗೀಕಾರ ಮಾಡಲಿಲ್ಲ, ಈಗ ನೀವು ಅಂಗೀಕಾರ ಮಾಡಬಹುದು. ಆತನ ಮೇಲೆ ನೀವು ನಂಬಿಕೆ ಇಟ್ಟಾಗ ನಿಮ್ಮ ಪಾಪಗಳು ಪರಿಹಾರವಾಗಿ ನೀವು ದೇವರ ಮುಂದೆ ನೀತಿವಂತರಾಗುತ್ತೀರಿ. ಗಾಡ್ ಲವ್ಸ್ ಯು ಸೋ ಮಚ್. ಯೇಸು ಕ್ರಿಸ್ತನು ಆತನಿಗೋಸ್ಕರ ಸಾಯಲಿಲ್ಲ, ನನ್ನನ್ನು ಮತ್ತು ನಿನ್ನನ್ನು ಪ್ರೀತಿ ಮಾಡಿ ನಮಗೋಸ್ಕರ ಪ್ರಾಣ ಕೊಟ್ಟಿದ್ದಾನೆ. ಓಕೆ, ನಮ್ಮನ್ನು ಪರಿಶುದ್ಧರನ್ನಾಗಿ ಮಾಡೋದಕ್ಕೋಸ್ಕರ, ನೀತಿವಂತನಾಗಿ ಮಾಡೋದಕ್ಕೋಸ್ಕರ, ನಮ್ಮನ್ನು ದೇವರ ಸ್ವಕೀಯ ಮಕ್ಕಳಾಗಿ ಮಾಡೋದಕ್ಕೋಸ್ಕರ ಆತನು ನಮ್ಮ ನಿಮಿತ್ತ ತನ್ನ ಪ್ರಾಣವನ್ನು ಕೊಟ್ಟನು. ಪ್ರೈಸ್ ಗಾಡ್. ಆತನು ಯಾವಾಗ ತೃಪ್ತ ಆಗ್ತಾನೆ ಅಂತ ಹೇಳಿದರೆ, ಯಾವಾಗ ಆತನು ಅನುಭವಿಸಿದ ಶ್ರಮೆಯ ಫಲವನ್ನು ಕಂಡು. ಒಬ್ಬ ವ್ಯಕ್ತಿ ದೇವರ ಕಡೆಗೆ ತಿರುಗುವುದಾದರೆ ಯೇಸು ಕ್ರಿಸ್ತನಿಗೆ ಅದು ಸಂತೋಷವನ್ನುಂಟು ಮಾಡುತ್ತದೆ. ಬೈಬಲ್ ಒಬ್ಬ ಪಾಪಿ ದೇವರ ಕಡೆಗೆ ತಿರುಗಿದಾಗ ಪರಲೋಕದಲ್ಲಿ ದೇವದೂತರೊಟ್ಟಿಗೆ ಸಂತೋಷವಾಗ್ತದೆ ಅಂತ ಬೈಬಲ್ ಹೇಳ್ತದೆ. ಬೇರೆ ಹಾಗಾದರೆ ನಾವು ಒಂದು ವೇಳೆ ಯೇಸುವನ್ನು ರಕ್ಷಕನ ಒಡೆಯನೆಂದು ಅಂಗೀಕಾರ ಮಾಡದಿದ್ದರೆ, ದಿಸ್ ದ ರೈಟ್ ಟೈಮ್. ಕಾಲ್ ಜೀಸಸ್ ಇನ್ ಯರ್ ಹಾರ್ಟ್. ನಾನು ನಿಮ್ಮನ್ನು ಪ್ರಾರ್ಥನೆ ನಡೆಸ್ತೇನೆ. ಜಸ್ಟ್ ನೊಟ್ಟಿಗೆ ಪ್ರಾರ್ಥನೆ ಮಾಡಿ. ಥ್ಯಾಂಕ್ ಯು ಫಾದರ್. ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನಾದ ತಂದೆ, ಯೇಸುವಿನ ನಾಮದಲ್ಲಿ ನಾವು ನಿನ್ನ ಸನ್ನಿಧಿಯಲ್ಲಿ ಇದ್ದೇವೆ. ಯೇಸುವೆ, ನೀನು ಸುರಿಸಿದ ರಕ್ತದ ಮೂಲಕ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಮಾಸ್ಟರ್. ಆತನು ನಮ್ಮ ಅಪರಾಧಗಳ ನಿಮಿತ್ತವಾಗಿ ನಮ್ಮನ್ನು ದೇವರ ಸ್ವಕೀಯ ಜನರನ್ನಾಗಿ, ಸತ್ಕ್ರಿಯೆಗಳಲ್ಲಿ ಆಸಕ್ತರಾಗಿರುವನ್ನಾಗಿ, ಪರಿಶುದ್ಧರ ಜನಾಂಗವನ್ನಾಗಿ, ಪರಿಶುದ್ಧರನ್ನಾಗಿ ಮಾಡೋದಕ್ಕೋಸ್ಕರ ನಮ್ಮ ನಿಮಿತ್ತ ತನ್ನನ್ನು ಒಪ್ಪಿಸಿಕೊಟ್ಟನಂತ ಸತ್ಯವೇದ ಹೇಳ್ತದೆ. ನಮ್ಮನ್ನು ಈ ದುಷ್ಟ ಯುಗದೊಳದಿಂದ ಬಿಡಿಸಬೇಕೆಂದು ದೇವರ ಚಿತ್ತಾನುಸಾರವಾಗಿ ತನ್ನನ್ನು ಮರಣಕ್ಕೆ ಒಪ್ಪಿಸಿಕೊಟ್ಟನು. ಆತನ ಮರಣ ಹೂಣಲ್ಪಡೋಕ್ಕೆ ಪುನರುತ್ಥಾನವನ್ನು ನಾವು ಒಪ್ಪುತ್ತೇವೆ. ಆತನು ಸುರಿಸಿದ ರಕ್ತದ ಮೂಲಕ ನಾವು ನೀತಿವಂತರಾಗಿದ್ದೇವೆ. ಕ್ರಿಸ್ತನಲ್ಲಿ ನಾವು ಇವತ್ತು ಪರಿಶುದ್ಧರಾಗಿದ್ದೇವೆ. Father, we thank you, Lord, your anointing. Thank you, Lord, your grace. Thank you, Lord, your favor and protection, oh God. Thank you, Lord, your anointing. And thank you, Lord, your ministering angels, oh Master. In Jesus' name, amen, amen, amen.
ಪ್ರೈಸ್ ಗಾಡ್. ಓಕೆ, ಯಾರು ನೀವು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ, ನಿಮಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೆ. ಬ್ಲೆಸ್ಡ್ ಹ್ಯಾಪಿ ಬರ್ತ್ಡೇ ಆ್ಯಂಡ್ ಬ್ಲೆಸ್ಡ್ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ. ಜನ್ಮದಿನದ ಮತ್ತು ಮದುವೆಯ ದಿನದ ನಿಮಗೆ ಶುಭಾಶಯಗಳು. ತಂದೆ, ಯಾರು ಬರ್ತ್ಡೇ ಮತ್ತು ಮದುವೆಯ ದಿನವನ್ನು ಯಾರು ಇವತ್ತು ಆಚರಿಸ್ತಾ ಇದ್ದಾರೋ ನಾವು ಇವರಿಗೋಸ್ಕರ ಪ್ರಾರ್ಥನೆ ಮಾಡ್ತೇವೆ. ತಾಯಿಯ ಗರ್ಭದಿಂದ ಇವರನ್ನು ಕರೆದು ಪ್ರತ್ಯೇಕಿಸಿ ನಿನಗೋಸ್ಕರ ನೇಮಿಸ್ತಿ, ಅದಕ್ಕೋಸ್ಕರ ಸ್ತೋತ್ರ. ನಿನ್ನ ಕೃಪೆ ಯಾವಾಗಲೂ ಇನ್ಕ್ರೀಸ್ ಆಗಲಿ. ನೀನು ಮಾಡಿದ ಎಲ್ಲ ಉಪಕಾರಗಳಿಗೋಸ್ಕರ ಇವರ ಜೀವಿತ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದೆ. ಹೊಸ ದಿನ, ಹೊಸ ವರ್ಷವನ್ನು ಕೊಟ್ಟಿದ್ದೆ. ನಿನ್ನ ಕೃಪೆಯಿಂದ ಇವರು ನಡೆಸು, ಎಲ್ಲ ಕೆಡುಕನ ಕೈಯಿಂದ ತಪ್ಪಿಸಿ ಕಾಪಾಡು. ಯೇಸು ನಾಮದಲ್ಲಿ ತಂದೆ, ಆಮೆನ್. ಓಕೆ, ಜಯದ ವಾಕ್ಯ ಈ ಕಾರ್ಯಕ್ರಮವನ್ನು ಪ್ರತಿದಿನ ಬೆಳಿಗ್ಗೆ ಬಿಗ್ ಜೆ ಟಿವಿಯಲ್ಲಿ 7 ಗಂಟೆ 7:30 ನೀವು ವೀಕ್ಷಿಸಿರಿ. 7:30 8 ಗಂಟೆ ಇದೇ ಕಾರ್ಯಕ್ರಮವನ್ನು ನೀವು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ವೀಕ್ಷಿಸ್ಬೋದು. ನಮ್ಮ ಯೂಟ್ಯೂಬ್ ಚಾನಲ್ ವರ್ಡ್ ಆಫ್ ವಿಕ್ಟ್ರಿ ಉಡುಪಿ. ಅದೇ ರೀತಿ ಸಂಜೆ ಫೇಸ್ಬುಕ್ ಮತ್ತು ಯೂಟ್ಯೂಬಲ್ಲಿ ನಾನು ಲೈವ್ ಆಗಿ ಮಾತಾಡ್ತಾ ಇದ್ದೇನೆ, ವರ್ಡ್ ಆಫ್ ವಿಕ್ಟ್ರಿ. ಒಟ್ಟಿಗೆ ಜಾಯ್ನ್ ಆಗ್ಬೋದು. ಅದೇ ರೀತಿ ವೆಬ್ಸೈಟ್ ಇದೆ wordofvictory.in ಅಂತ. ಅದರಲ್ಲಿ ಸ್ಪೀಕ್ ಲೈಫ್ ಅಂತ ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ 4 ಭಾಷೆಯಲ್ಲಿ ಅರಿಕೆ ಸಿಗುತ್ತೆ: ಕನ್ನಡ, ಇಂಗ್ಲೀಷ್, ಹಿಂದಿ, ಕೊಂಕಣಿ. ಓಕೆ, ಜಯದ ವಾಕ್ಯ ಈ ಕಾರ್ಯಕ್ರಮವನ್ನು ಪ್ರತಿದಿನ ಬೆಳಿಗ್ಗೆ ಬಿಗ್ ಜೆ ಟಿವಿಯಲ್ಲಿ ಮತ್ತು ಯೂಟ್ಯೂಬಲ್ಲಿ ವರ್ಡ್ ಆಫ್ ವಿಕ್ಟ್ರಿ ಯೂಟ್ಯೂಬಲ್ಲಿ ವೀಕ್ಷಿಸಿರಿ. ಯು ಆರ್ ಬ್ಲೆಸ್ಡ್. ಆಮೆನ್.